ಎಲ್ಲರಿಗೂ ನಮಸ್ಕಾರ. ಅನಾಲಿಟಿಕ್ ಸೊಲ್ಯೂಷನ್ಸ್ ಚಾನಲ್ಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ FSO ಆಬ್ಜೆಕ್ಟ್ಸ್ ಯೂಸ್ ಮಾಡಿ ಡ್ರೈವ್ಸ್ ಮೇಲೆ ಯಾವ ರೀತಿ ವರ್ಕ್ ಮಾಡಬೇಕು ಅಂತ ನಾನು ನಿಮ್ಗೆ ಕಲಿಸ್ಕೊಡ್ತೀನಿ. ಈ ಡ್ರೈವ್ಸ್ ಅಂತ ಹೇಳಿದ್ರೆ ನಮ್ಮ ಸಿಸ್ಟಮ್ ಅಲ್ಲಿ C ಡ್ರೈವ್, E ಡ್ರೈವ್, H ಡ್ರೈವ್ ಅಂತ ಇರುತ್ತಲ್ಲ, ಅದನ್ನ ಹೇಗೆ ನಾನು ಉಪಯೋಗಿಸ್ಕೋಬೇಕು, ಅದಕ್ಕೆಲ್ಲ ಏನ್ ಫಂಕ್ಷನ್ಸ್ ಯೂಸ್ ಮಾಡ್ತಾರೆ ಅಂತ ನಾನು ನಿಮ್ಗೆ ಕಲಿಸ್ಕೊಡ್ತೀನಿ. ಇಲ್ಲಿ ಈ FSO ಆಬ್ಜೆಕ್ಟ್ ಡ್ರೈವ್ಸ್ ನಲ್ಲಿ ಕೆಲವೊಂದು ಫಂಕ್ಷನ್ಸ್ ಇರುತ್ತೆ. ಸೊ ಆ ಫಂಕ್ಷನ್ಸ್ ಯಾವ್ದು ಫಸ್ಟ್ ನೋಡೋಣ. ಆಮೇಲೆ ಅದನ್ನ ಯಾವ ರೀತಿ ಯೂಸ್ ಮಾಡಬೇಕು, ಅದನ್ನ ಯಾವ ರೀತಿ ಉಪಯೋಗಿಸ್ಬೇಕು ಅಂತ ನಾನು ನಿಮ್ಗೆ ಕಲಿಸ್ತೀನಿ. ಫಸ್ಟ್ ಒಂದು ಡ್ರೈವ್ ಎಕ್ಸಿಸ್ಟ್ ಅಂತ ಬರುತ್ತೆ. ಡ್ರೈವ್ ಎಕ್ಸಿಸ್ಟ್ ಅಂತ ಹೇಳಿದ್ರೆ ನನ್ನ ಸಿಸ್ಟಮ್ ಅಲ್ಲಿ ಏನ್ ನಾನು ಸ್ಪೆಸಿಫೈ ಮಾಡಿರ್ತೀನಲ್ಲ, C ಡ್ರೈವ್, H ಡ್ರೈವ್ ಅಥವಾ ಯಾವ್ದಾನ ಒಂದು ಡ್ರೈವ್ ನೇಮು ಅದು ಇದೆಯೋ ಇಲ್ವೋ ಅಂತ ಕಂಡುಹಿಡಿಯೋದು. ನಾನ್ ಸ್ಪೆಸಿಫೈ ಮಾಡಿರೋ ಡ್ರೈವ್ ಇತ್ತು ಅಂದ್ರೆ ಅದು ಟ್ರೂ ಅಂತ ಬರುತ್ತೆ, ಇಲ್ಲ ಅಂದ್ರೆ ಫಾಲ್ಸ್ ಅಂತ ಬರುತ್ತೆ ರಿಸಲ್ಟ್. ನೆಕ್ಸ್ಟ್ ಬಂದು ಗೆಟ್ ಅಬ್ಸಲ್ಯೂಟ್ ಪಾತ್ ನೇಮ್. ನಾನು ಯಾವ್ದಾದ್ರು ಒಂದು ಫೋಲ್ಡರ್ ನೇಮ್ ಅಥವಾ ಫೈಲ್ ನೇಮ್ ಕೊಟ್ರೆ ಅದಕ್ಕೊಂದು ಪಾತ್ ಬರುತ್ತೆ ನನಗೆ, ಅಂದ್ರೆ ಒಂದು ಕಂಪ್ಲೀಟ್ ಪಾತ್ ನನಗೆ ರಿಸಲ್ಟ್ ಆಗಿ ಬರುತ್ತೆ. ನೆಕ್ಸ್ಟ್ ಗೆಟ್ ಬೇಸ್ ನೇಮ್, ಅಂದ್ರೆ ನಾನೊಂದು ಫೋಲ್ಡರ್ ಅಥವಾ ನಾನೊಂದು ಕಂಪ್ಲೀಟ್ ಪಾತ್ ಕೊಟ್ರೆ ಅದರಲ್ಲಿ ಕೊನೆಗೆ ಯಾವ್ದು ಫೋಲ್ಡರ್ ಇರುತ್ತೆ ಅದು ನನಗೆ ಔಟ್ಪುಟ್ ಆಗಿ ಕೊಡುತ್ತೆ. ಗೆಟ್ ಡ್ರೈವ್ ನೇಮ್, ನಾನೊಂದು ಕಂಪ್ಲೀಟ್ ಪಾತ್ ಕೊಟ್ರೆ ಆ ಪಾತ್ ಅಲ್ಲಿ ಯಾವ ಡ್ರೈವ್ ಇದೆ ಆ ಡ್ರೈವ್ ನೇಮ್ ಏನಿದೆ ಅಂತ ನನಗೆ ಔಟ್ಪುಟ್ ಕೊಡುತ್ತೆ. ಮತ್ತೆ ಗೆಟ್ ಡ್ರೈವ್ ಅಂದ್ರೆ ಈ ಫಂಕ್ಷನ್ ಏನ್ ಮಾಡುತ್ತೆ, ನನಗೆ ಇದರಿಂದ ಇನ್ನೂ ಹೆಚ್ಚು ಡೀಟೇಲ್ಸ್, ಅಂದ್ರೆ ನಾನು ಸ್ಪೆಸಿಫೈ ಮಾಡಿರ್ತೀನಲ್ಲ ಡ್ರೈವ್, ಅದ್ರ ಬಗ್ಗೆ ಇನ್ನೂ ಹೆಚ್ಚು ಡೀಟೇಲ್ಸ್ ಬೇಕಂದ್ರೆ ನಾನು ಈ ಗೆಟ್ ಡ್ರೈವ್ ಫಂಕ್ಷನ್ ನ ಯೂಸ್ ಮಾಡಬಹುದು. ಸೊ ಇದು ಒಂದು ನನಗೆ FSO ಆಬ್ಜೆಕ್ಟ್ಸ್ ಡ್ರೈವ್ ಅಲ್ಲಿ ಏನಿದೆ ಆ ಫಂಕ್ಷನ್ಸ್. ಸೊ ಇದನ್ನ ಒಂದೊಂದಾಗಿ ಯಾವ ರೀತಿ ಅದನ್ನ ಯೂಸ್ ಮಾಡಬಹುದು ಅಂತ ನಾನು ನಿಮ್ಗೆ ಕಲಿಸ್ಕೊಡ್ತೀನಿ. ಮೊದಲನೇದಾಗಿ ಡ್ರೈವ್ ಎಕ್ಸಿಸ್ಟ್ ನೋಡೋಣ. ಇದರದ್ದು ಸಿಂಟೆಕ್ಸ್ ಬಂದು fso.GetDriveName ಅಂತ ಬರುತ್ತೆ. ಇದರಲ್ಲಿ ನಾನು ಡ್ರೈವ್ ಪಾತ್ ನ ಕೊಡ್ಬೇಕಾಗುತ್ತೆ. ಈ ಡ್ರೈವ್ ಕೊಟ್ಟಾಗ ಈ ಡ್ರೈವ್ ಇದೆಯೋ ಇಲ್ವೋ ಅಂತ ನಾನು ಚೆಕ್ ಮಾಡಬಹುದು. ಸೊ ಇವಾಗ ಎಕ್ಸೆಲ್ ಫೈಲ್ ಹೋಗಿ ಅಲ್ಲಿ ಪ್ರೋಗ್ರಾಮ್ ಬರೆದು ಈ ಡ್ರೈವ್ ಎಕ್ಸಿಸ್ಟ್ ಫಂಕ್ಷನ್ ನ ಯೂಸ್ ಮಾಡೋಣ. Alt F11. ಇಲ್ಲಿ ನಾನು ಆಲ್ರೆಡಿ ಒಂದಷ್ಟು ಫಂಕ್ಷನ್ಸ್ ನ ಬರೆದಿದ್ದೀನಿ. ಫಸ್ಟ್ ಬಂದು ಡ್ರೈವ್ ಎಕ್ಸಿಸ್ಟ್, ಇದೇನ್ ಮಾಡುತ್ತೆ ನನಗೆ ಈ ಸ್ಪೆಸಿಫೈಡ್ ಅಂದ್ರೆ ಈ C ಡ್ರೈವ್ ಅಥವಾ E ಡ್ರೈವ್ ಇದೆಯೋ ಇಲ್ವೋ ಅಂತ ತೋರಿಸುತ್ತೆ. ಇದನ್ನ ರನ್ ಮಾಡಿ ನೋಡೋಣ. ಇಲ್ಲಿ ರನ್ ಮಾಡ್ತೀನಿ ನೋಡಿ, C ಡ್ರೈವ್ ಎಕ್ಸಿಸ್ಟ್ ಟ್ರೂ ಅಂತ ಬರುತ್ತೆ, ಅಂದ್ರೆ ಅದಿದೆ ಅಂತ. ಈ ಡ್ರೈವ್ ಎಕ್ಸಿಸ್ಟ್ ಫಾಲ್ಸ್ ಅಂತ ಬರುತ್ತೆ, ಅದಿಲ್ಲ ಅಂತ ಹೇಳಿ. ಇದನ್ನ ಹೆಂಗ್ ಕಂಡುಹಿಡಿಯೋದು? ಇಲ್ಲಿ ಹೋದ್ರೆ ನೋಡಿ, ನನಗಿಲ್ಲಿ C ಡ್ರೈವ್, G ಡ್ರೈವ್ ಅಥವಾ H ಡ್ರೈವ್ ಅಂತಿದೆ. ಇದು ಒಂದು ನನ್ನ ಸಿಸ್ಟಮ್ ಅಲ್ಲಿ ಅವೈಲೇಬಲ್ ಇರೋ ಡ್ರೈವ್ಸ್. ಸೊ ಇದು ಇದೆಯಾ ಇಲ್ವೋ ಅಂತ ಕಂಡುಹಿಡಿಯೋದಕ್ಕೆ ಡ್ರೈವ್ ಎಕ್ಸಿಸ್ಟ್ ನ ಯೂಸ್ ಮಾಡ್ತೀವಿ. ಹೋಗ್ಬಿಟ್ಟು ಪ್ರೋಗ್ರಾಮ್ ಬರೆದು ನೋಡೋಣ. ಇನ್ಸರ್ಟ್ ಮಾಡ್ಯೂಲ್ ಸಬ್ FSO ಆಬ್ಜೆಕ್ಟ್ ಅಂಡರ್ಸ್ಕೋರ್ ಡ್ರೈವ್ ಎಕ್ಸಿಸ್ಟ್ ಅಂತ ಕೊಡ್ತೀವಿ. ಇದು ಪ್ರೋಗ್ರಾಮ್. ಇಲ್ಲಿ ಟಿಮ್ FSO ಆಸ್ ನ್ಯೂ ಫೈಲ್ ಸಿಸ್ಟಮ್ ಆಬ್ಜೆಕ್ಟ್ ಅಂತ ಡಿಕ್ಲೇರ್ ಮಾಡ್ತೀನಿ. ಇಲ್ಲ ಏನ್ ಡಿಕ್ಲರೇಷನ್ ಕೊಟ್ಟಿದ್ದೀನಿ, ಇದು ಬಂದು ನಾನು ಅರ್ಲಿ ಬೈಂಡಿಂಗ್ ಅಂತ ಮಾಡ್ತಾ ಇದ್ದೀನಿ. ಅರ್ಲಿ ಬೈಂಡಿಂಗ್ ಮತ್ತೆ ಲೇಟ್ ಬೈಂಡಿಂಗ್ ಅಂದ್ರೆ ಏನು ಅಂತ ನಮ್ದು ಪ್ರೀವಿಯಸ್ ಚಾಪ್ಟರ್ ಅಲ್ಲಿ ನೀವು ಚೆಕ್ ಮಾಡಬಹುದು. ಇದು ಬಂದು ಅರ್ಲಿ ಬೈಂಡಿಂಗ್ ಅಂದ್ರೆ ಫಸ್ಟ್ ನಾನು ಹೋಗ್ಬಿಟ್ಟು ಟೂಲ್ಸ್ ರೆಫರೆನ್ಸ್ ಬಿಟ್ಬಿಟ್ಟು ನಾನು ರೆಫರೆನ್ಸ್ ತಗೋತೀನಿ. ಈ ರೆಫರೆನ್ಸ್ ತಗೊಂಡು ಮೈಕ್ರೋಸಾಫ್ಟ್ ಸ್ಕ್ರಿಪ್ಟಿಂಗ್ ರನ್ ಟೈಮ್ ಏನಿದೆ ಅದನ್ನ ಎನೇಬಲ್ ಮಾಡಿ ನಾನು ಓಕೆ ಅಂತ ಕೊಟ್ರೆ ಇದು ಅರ್ಲಿ ಬೈಂಡಿಂಗ್ ಅಂತ ಬರುತ್ತೆ. ಇಲ್ಲ ಲೇಟ್ ಬೈಂಡಿಂಗ್ ಯೂಸ್ ಮಾಡಬೇಕು ಅಂದ್ರೆ ಇಲ್ಲಿ ಹೋಗಿ ನಾನು ಕ್ರಿಯೇಟ್ ಆಬ್ಜೆಕ್ಟ್ ಅಂತ ಕೊಡ್ಬೇಕಾಗತ್ತೆ. ಇದನ್ನು ಕೂಡ ನೀವು ಮಾಡಬಹುದು, ಎರಡರಲ್ಲಿ ಯಾವ್ದಾದ್ರು ಒಂದ್ ಬೇಕಾದ್ರೂ ಯೂಸ್ ಮಾಡ್ಕೋಬಹುದು. ಅಲ್ಲಿ FSO ಆಸ್ ನ್ಯೂ ಫೈಲ್ ಸಿಸ್ಟಮ್ ಆಬ್ಜೆಕ್ಟ್ ಅಂತ FSO ಅಂತ ಒಂದು ವೇರಿಯೇಬಲ್ ನ ಡಿಕ್ಲೇರ್ ಮಾಡಿದ್ದೀನಿ. ಸೊ ಇಲ್ಲಿ ಒಂದು ಡ್ರೈವ್ ಸ್ಪೆಸಿಫೈ ಮಾಡೋಣ, ಆ ಡ್ರೈವ್ ಇದೆಯೋ ಇಲ್ಲ ಅಂತ ನಾವು ನೋಡ್ತೀವಿ. ಮೆಸೇಜ್ ಬಾಕ್ಸ್ FSO ಡಾಟ್ ಡ್ರೈವ್ ಎಕ್ಸಿಸ್ಟ್ ಏನ್ ಮಾಡ್ತೀನಿ, ಒಂದು ಡ್ರೈವ್ ನೇಮ್ ಕೊಡ್ತೀನಿ. ಇವಾಗ ಇಲ್ಲಿ ನಂಗೆ ರಿಸಲ್ಟ್ ಬರೀ ಟ್ರೂ ಅಥವಾ ಫಾಲ್ಸ್ ಅಂತ ಬರುತ್ತೆ. ಬೇಕಿದ್ರೆ ನಾವು ಇಲ್ಲಿ ಹೋಗ್ಬಿಟ್ಟು C ಡ್ರೈವ್ ಎಕ್ಸಿಸ್ಟ್ ಅಂತ ಒಂದು ಮೆಸೇಜ್ ಕೊಡೋಣ. ಇವಾಗ ನಾನು ಇದನ್ನ ಎಕ್ಸಿಕ್ಯೂಟ್ ಮಾಡಿದ್ರೆ ನೋಡಿ,
ಸಿ ಡ್ರೈವ್ ಎಕ್ಸಿಸ್ಟ್ ಟ್ರೂ ಅಂತ ಬರುತ್ತೆ. ಅಂದ್ರೆ ಸಿ ಡ್ರೈವ್ ಅವೈಲಬಲ್ ಇದೆ ನನ್ನ ಸಿಸ್ಟಮ್ ಅಲ್ಲಿ. ಇದನ್ನೇ ಕಾಪಿ ಮಾಡಿಕೊಂಡು ಇಲ್ಲಿ ಪೇಸ್ಟ್ ಮಾಡೋಣ. ಇಲ್ಲಿ ಈ ಡ್ರೈವ್ ಕೊಟ್ಟು ನೋಡೋಣ. ಸೊ ಈ ಡ್ರೈವ್ ಇತ್ತು ಅಂದ್ರೆ ನನಗೆ ಟ್ರೂ ಬರಬೇಕು, ಇಲ್ಲ ಅಂದ್ರೆ ಫಾಲ್ಸ್ ಬರುತ್ತೆ. ಇದನ್ನ ಎಕ್ಸಿಕ್ಯೂಟ್ ಮಾಡ್ತೀನಿ ನೋಡಿ. ಸಿ ಡ್ರೈವ್ ಎಕ್ಸಿಸ್ಟ್ ಟ್ರೂ, ಈ ಡ್ರೈವ್ ಎಕ್ಸಿಸ್ಟ್ ಫಾಲ್ಸ್. ಅಂದ್ರೆ ಈ ಡ್ರೈವ್ ಇಲ್ಲ ನನ್ನ ಸಿಸ್ಟಮ್ ಅಲ್ಲಿ. ಇದು ಡ್ರೈವ್ ಎಕ್ಸಿಸ್ಟ್. ನೆಕ್ಸ್ಟ್ ಒನ್ ನೋಡೋಣ. ಗೆಟ್ ಅಬ್ಸಲ್ಯೂಟ್ ಪಾತ್ ಅಂದ್ರೆ ಇದೇನ್ ಮಾಡುತ್ತೆ, ನನಗೆ ಒಂದು ಫೋಲ್ಡರ್ ನೇಮ್, ಜಸ್ಟ್ ಒಂದು ಫೋಲ್ಡರ್ ನೇಮ್ ಕೊಟ್ರೆ ಅದ್ರದ್ದು ಕಂಪ್ಲೀಟ್ ಪಾತ್ ಕೊಡುತ್ತೆ. ನನ್ ಕರೆಕ್ಟ್ ಪಾತ್ ಸಂಬಂಧ ಬರೀ ಒಂದು ಫೋಲ್ಡರ್ ನೇಮ್ ಕೊಟ್ಟಿತ್ತು ಅಂದ್ರೆ ಅದೇನ್ ಮಾಡುತ್ತೆ, ನಂದು ಯೂಸರ್ ಐಡಿ ಏನಿರುತ್ತಲ್ಲ ಸಿ ಡ್ರೈವ್ ಆ ಪಾತ್ ನನಗೆ ಕೊಡುತ್ತೆ. ಅಂದ್ರೆ ಡಾಕ್ಯುಮೆಂಟ್ಸ್ ಫೋಲ್ಡರ್ ಏನಿದೆ ಆ ಪಾತ್ ಕೊಟ್ಬಿಟ್ಟು ಅದಕ್ಕೆ ಆ ಫೋಲ್ಡರ್ ನೇಮ್ ನ ಅಟ್ಯಾಚ್ ಮಾಡುತ್ತೆ. ಸರಿ, ಇಲ್ಲಿ ಸಿಂಟೆಕ್ಸ್ ನೋಡಿ, ಇಲ್ಲಿದೆ fso.GetAbsolutePathName ಮತ್ತೆ ಪಾತ್ ನ ಸ್ಪೆಸಿಫೈ ಮಾಡುತ್ತೆ. ಸರಿ, ಬನ್ನಿ ಇಲ್ಲಿ ಅದನ್ನು ವರ್ಕ್ ಮಾಡೋಣ. ಇಲ್ಲಿ ಆಲ್ರೆಡಿ ನಾನು ಪ್ರೋಗ್ರಾಮ್ ಬರ್ದಿದ್ದೀನಿ. ಗೆಟ್ ಅಬ್ಸಲ್ಯೂಟ್ ಪಾತ್ ನೇಮ್ ನೋಡಿ, ಇಲ್ಲಿ fso ಅಂತ ಕೊಡ್ತೀನಿ. ಅದನ್ನ ರನ್ ಮಾಡಿದ್ರೆ ಇದೇನ್ ಮಾಡುತ್ತೆ, ಸಿ ಯೂಸರ್ಸ್ ಪ್ರೋ ಅಂದ್ರೆ ಇದು ಒಂದು ಡಾಕ್ಯುಮೆಂಟ್ ಫೋಲ್ಡರ್ ಹೋಗಿ ಅಲ್ಲಿ ಈ ಫೋಲ್ಡರ್ ನ ಅಟ್ಯಾಚ್ ಮಾಡುತ್ತೆ. ಅಥವಾ ಯಾವ್ದನ್ನ ಸ್ಪೆಸಿಫೈ ಮಾಡಿದ್ರೆ ಒಂದು ಪಾತ್ ನೇಮ್ ಅದನ್ನ ಡಿಸ್ಪ್ಲೇ ಮಾಡುತ್ತೆ. ಸರಿ, ಇಲ್ಲಿ ಹೋಗ್ಬಿಟ್ಟು ಇದನ್ನ ಹೇಗೆ ಯೂಸ್ ಮಾಡೋದು ಅಂತ ನಾನು ನಿಮ್ಗೆ ತೋರಿಸ್ತೇನೆ. ಸಬ್ fso ಆಬ್ಜೆಕ್ಟ್ ಅಂಡರ್ಸ್ಕೋರ್ ಗೆಟ್ ಅಬ್ಸಲ್ಯೂಟ್ ಪಾತ್ ನೇಮ್ ಅಂತ ಕೊಡ್ತೀನಿ. ಇದು ಪ್ರೋಗ್ರಾಮ್ ನೇಮ್. ಇಲ್ಲಿ ಇದನ್ನೇ ಕಾಪಿ ಮಾಡ್ಕೊಳ್ಳೋಣ. ಡಿಕ್ಲರೇಷನ್ ಸ್ಟೇಟ್ಮೆಂಟ್ ಇಲ್ಲಿ ಏನ್ ಮಾಡ್ತೀನಿ, ಮೆಸೇಜ್ ಬಾಕ್ಸ್ fso.GetAbsolutePathName ಬ್ರಾಕೆಟ್ ಓಪನ್ ಮಾಡಿ ಏನ್ ಮಾಡ್ತೀನಿ, ಇಲ್ಲಿ fso ಆಬ್ಜೆಕ್ಟ್ಸ್ ಅಂತ ಒಂದು ನೇಮ್ ಕೊಡ್ತೀನಿ. ಈಗ ನೋಡಿ, ಇಲ್ಲಿ ನಾನು ಯಾವ್ದು ಪಾತ್ ಸ್ಪೆಸಿಫೈ ಮಾಡಿಲ್ಲ. ಇದೇನ್ ಮಾಡುತ್ತೆ, ಒಂದು ಡಾಕ್ಯುಮೆಂಟ್ ಫೋಲ್ಡರ್ ಏನಿರುತ್ತಲ್ಲ ಅದನ್ನ ಇಲ್ಲಿ ಅಟ್ಯಾಚ್ ಮಾಡಿ ಈ ಫೋಲ್ಡರ್ನು ಅದಕ್ಕೆ ಅಪೆಂಡ್ ಮಾಡುತ್ತೆ. ಈಗ ರನ್ ಮಾಡ್ತೀನಿ ನೋಡಿ, ಡಾಕ್ಯುಮೆಂಟ್ಸ್ fso ಆಬ್ಜೆಕ್ಟ್ಸ್. ಇಲ್ಲಿ ನಾನು ಯಾವ್ದು ಫೈಲ್ ಅಥವಾ ಇದು ಪಾತ್ ಸ್ಪೆಸಿಫೈ ಮಾಡಿಲ್ಲ ಅಂದ್ರೆ ನನಗೆ ಅದು ಆಟೋಮೆಟಿಕ್ ಆ ಫೋಲ್ಡರ್ ತಗೊಳುತ್ತೆ. ಡಾಕ್ಯುಮೆಂಟ್ ಫೋಲ್ಡರ್ ತಗೊಂಡು ನಾನ್ ಸ್ಪೆಸಿಫೈ ಮಾಡಿರೋ ಫೋಲ್ಡರ್ ನ ಅಟ್ಯಾಚ್ ಮಾಡುತ್ತೆ, ಅಂದ್ರೆ ಅದು ಅಪೆಂಡ್ ಮಾಡುತ್ತೆ. ನಾನೇನಾದ್ರೂ ಅಕಸ್ಮಾತ್ ಆಗಿ ಯಾವ್ದಾದ್ರು ಫೋಲ್ಡರ್ ನ ಸ್ಪೆಸಿಫೈ ಮಾಡ್ತೀನಿ ಅಂತ ಇಟ್ಕೊಳ್ಳೋಣ. ಸೊ ಎಲ್ಲಿ ಹೋಗ್ತೀನಿ, ಜಿ ಡ್ರೈವ್, ಮತ್ತೆ ಇಲ್ಲಿ ಯಾವ್ದೋ ಒಂದು ದೊಡ್ಡ ಫೋಲ್ಡರ್, ಒಂದು ದೊಡ್ಡ ಪಾತ್ ತಗೊಳ್ಳೋಣ. ಚಾನಲ್ ಬಿಬಿಎಟ್ರಿಕ್ಸ್ ಕನ್ನಡ, ಇದರಲ್ಲಿ ಫೈಲ್ ಸಿಸ್ಟಮ್ ಆಬ್ಜೆಕ್ಟ್ಸ್ ಅಂತ ತಗೊಳ್ಳೋಣ. ನೋಡಿ, ಇದನ್ನ ಕಂಪ್ಲೀಟ್ ಪಾತ್ ನಾನು ಕಾಪಿ ಮಾಡ್ಕೊಂಡು ಇಲ್ಲಿ ಹೋಗ್ಬಿಟ್ಟು ಮೆಸೇಜ್ ಬಾಕ್ಸ್ fso.GetAbsolutePathName ಇಲ್ಲಿ ನಾನು ಕಂಪ್ಲೀಟ್ ಪಾತ್ ನ ಸ್ಪೆಸಿಫೈ ಮಾಡ್ತೀನಿ. ಕ್ಲೋಸ್ ಮಾಡಿ ನೋಡಿ. ಇವಾಗ ನಾನು ಇದನ್ನ ಎಕ್ಸಿಕ್ಯೂಟ್ ಮಾಡಿದ್ರೆ ಫಸ್ಟ್ ಈ fso ಆಬ್ಜೆಕ್ಟ್ಸ್ ಏನ್ ಕೊಟ್ಟಿದೆ ಬರೀ ಫೋಲ್ಡರ್ ನೇಮ್, ನನಗೆ ಕಂಪ್ಲೀಟ್ ಪಾತ್ ಬರುತ್ತೆ. ಇಲ್ಲ ಅಂದ್ರೆ ನಾ ಏನ್ ಪಾತ್ ಕೊಟ್ಟಿದ್ದಿಲ್ಲ ಅದು ಕಂಪ್ಲೀಟ್ ಪಾತ್ ಕೂಡ ಬರುತ್ತೆ. ಸರಿ, ನೆಕ್ಸ್ಟ್ ಫಂಕ್ಷನ್ ಗೋಣ. ನೆಕ್ಸ್ಟ್ ಫಂಕ್ಷನ್ ಒಂದು ಗೆಟ್ ಬೇಸ್ ನೇಮ್. ಈಗ ಬೇಸ್ ನೇಮ್ ಅಂತ ಹೇಳಿದ್ರೆ ನಾನೊಂದು ಕಂಪ್ಲೀಟ್ ಪಾತ್ ಕೊಟ್ರೆ ಫೈನಲ್ ಆಗಿ ಏನ್ ಫೋಲ್ಡರ್ ನೇಮ್ ಇರುತ್ತಲ್ಲ ಅದು ನನಗೆ ಔಟ್ಪುಟ್ ಆಗಿ ಕೊಡುತ್ತೆ. ಅಂದ್ರೆ ನನಗೆ ಅಕಸ್ಮಾತ್ ಆಗಿ ಯಾವ್ದಾದ್ರು ಒಂದು ಫೋಲ್ಡರ್ ನೇಮ್ ಬೇಕು ಅಂದ್ರೆ ನಾನು ಕೊಟ್ಟಿರೋ ಪಾತ್ ಅಲ್ಲಿ ಲಾಸ್ಟ್ ಫೋಲ್ಡರ್ ನೇಮ್ ಬೇಕು, ಅವಾಗ ನಾ ಏನ್ ಮಾಡ್ತೀನಿ, ಗೆಟ್ ಬೇಸ್ ನೇಮ್ ಅಂತ ತಗೋತೀನಿ. ಸರಿ, ಇಲ್ಲಿ ನೋಡಿ ಸಿಂಟೆಕ್ಸ್ ಇಲ್ಲಿದೆ fso.GetBaseName ಮತ್ತೆ ಪಾತ್. ಇಲ್ಲಿ ಹೋಗ್ಬಿಟ್ಟು ಇಲ್ಲಿ ನೋಡಿ ಪ್ರೋಗ್ರಾಮ್ ಬರ್ದಿದ್ದೀನಿ. ಇಲ್ಲಿ ಗೆಟ್ ಬೇಸ್ ನೇಮ್ ನೋಡಿ, ಇಲ್ಲೊಂದು ಪಾತ್ ಕೊಟ್ಟಿದ್ದೀನಿ. ಈ ಪಾತ್ ನಾನು ಏನಾದ್ರು ಎಕ್ಸಿಕ್ಯೂಟ್ ಮಾಡಿದ್ರೆ ನೋಡಿ fso ಆಬ್ಜೆಕ್ಟ್ಸ್ ಎನಿ ಫೋಲ್ಡರ್, ಅಂದ್ರೆ ಒಂದು ಫೈಲ್ ನೇಮ್ ಅಥವಾ ಒಂದು ಫೋಲ್ಡರ್ ಕೊಟ್ರೆ ಅಲ್ಲಿ ನನಗೆ ಆ ಬೇಸ್ ನೇಮ್ ಏನಿದೆ ಅದು ಮಾತ್ರ ಕೊಡುತ್ತೆ. ಬನ್ನಿ ಟ್ರೈ ಮಾಡೋಣ. ಹೋಗ್ಬಿಟ್ಟು ಸಬ್ fso ಆಬ್ಜೆಕ್ಟ್ ಅಂಡರ್ಸ್ಕೋರ್ ಗೆಟ್ ಬೇಸ್ ನೇಮ್ ಅಂತ ಕೊಡ್ತೀನಿ. ಟೈಮ್ fso ಆಸ್ ನ್ಯೂ ಫೈಲ್ ಸಿಸ್ಟಮ್ ಆಬ್ಜೆಕ್ಟ್ಸ್. ಇಲ್ಲಿ ಇವಾಗ ನಾ ಏನ್ ಮಾಡ್ತೀನಿ, ಮೆಸೇಜ್ ಬಾಕ್ಸ್ fso.GetBaseName ಇಲ್ಲಿ ಇವಾಗ ಫಸ್ಟ್ ಒಂದು ಫೋಲ್ಡರ್ ತಗೊಳ್ಳೋಣ. ಈ ಕಂಪ್ಲೀಟ್ ಈ ಪಾತ್ ಏನಿದೆ ಇದನ್ನ ನಾನು ತಗೊಂಡು ಇಲ್ಲಿ ಪೇಸ್ಟ್ ಮಾಡ್ತೀನಿ.
ಇವಾಗ ನಾನು ರನ್ ಮಾಡಿದ್ರೆ ಇದ್ರ ಬೇಸ್ ನೇಮ್ ಬಂದು ಇದು ಫೈಲ್ ಸಿಸ್ಟಮ್ ಆಬ್ಜೆಕ್ಟ್ಸ್ ಅಂತೇಳಿ. ಇದನ್ನ ರನ್ ಮಾಡ್ತೀನಿ ನೋಡಿ, ಫೈಲ್ ಸಿಸ್ಟಮ್ ಆಬ್ಜೆಕ್ಟ್ ಬರುತ್ತೆ. ಈಗ ಇಲ್ಲಿ ಹೋಗ್ಬಿಟ್ಟು ಮೆಸೇಜ್ ಬಾಕ್ಸ್ fso ಡಾಟ್ ಗೆಟ್ ಬೇಸ್ ನೇಮ್, ಇಲ್ಲಿ ಅದೇ ಪಾತ್ ನಾನು ಸ್ಪೆಸಿಫೈ ಮಾಡ್ಬಿಟ್ಟು ಇಲ್ಲಿ ನೋಡಿ, ಇಲ್ಲಿ ಇಷ್ಟು ಮಾತ್ರ ನಾನು ಕೊಡ್ತೀನಿ, ಟ್ರಿಕ್ ಸ್ವಲ್ಪ. ಇವಾಗ ನನಗೆ ಇದು ಬೇಸ್ ನೇಮ್ ಆಗ್ಬಿಡುತ್ತೆ. ರನ್ ಮಾಡ್ತೀನಿ ನೋಡಿ, ಫೈಲ್ ಸಿಸ್ಟಮ್ ಆಬ್ಜೆಕ್ಟ್ ಫಸ್ಟ್ ಆ ಪಾತ್ಗೆ, ಮತ್ತೆ ಟ್ರಿಕ್ಸ್ ಇದು ಈ ಪಾತ್. ಬರೀ ಫೋಲ್ಡರ್ ನೇಮ್ ಅಷ್ಟೇ ಅಲ್ಲ, ಅಕಸ್ಮಾತ್ ನಾನು ಯಾವ್ದಾದ್ರು ಒಂದು ಫೈಲ್ ನೇಮ್ ಸ್ಪೆಸಿಫೈ ಮಾಡಿದ್ರು ಕೂಡ ನನಗೆ ಫೈಲ್ ನೇಮ್ ಕೊಡುತ್ತೆ. ಸಿ ಬಾಕ್ಸ್ fso ಡಾಟ್ ಗೆಟ್ ಬೇಸ್ ನೇಮ್, ಹೋಗ್ಬಿಟ್ಟು ಇದನ್ನೇ ಕೊಡ್ತೀನಿ. ಏನ್ ಮಾಡಂದ್ರೆ ಈ ಕನ್ನಡ ಅಂತ ತಗೊಂಡು ಇದನ್ನ ಒಂದು ಡಾಟ್ txt ಫೈಲ್ ಅಂತ ತಗೊಂಡು, ಇಲ್ಲಿ ಫೈಲ್ ಇದೆಯೋ ಇಲ್ವೋ ಅದಲ್ಲ, ಇದೇನ್ ಮಾಡುತ್ತೆ, ಇಲ್ಲಿ ಫೈಲ್ ನೇಮ್ ಏನ್ ಸ್ಪೆಸಿಫೈ ಮಾಡಿರ್ತೀನಿ ಇದ್ರದ್ದು ನನಗೆ ನೇಮ್ ಕೊಡುತ್ತೆ. ಅಂದ್ರೆ ಲಾಸ್ಟ್ ಅಲ್ಲಿ ಈ ಎಕ್ಸ್ಟೆನ್ಷನ್ ಕೊಡಲ್ಲ. ಇವಾಗ ನೋಡಿ ರನ್ ಮಾಡ್ತೀನಿ, ಇದು ಬಂದು ಫೈಲ್ ಸಿಸ್ಟಮ್ ಆಬ್ಜೆಕ್ಟ್ ಫಸ್ಟ್ ಬೇಸ್ ನೇಮ್, ಸೆಕೆಂಡ್ ಪಾತ್ ನಾನು ಕೊಟ್ಟಿದ್ದು ಟ್ರಿಕ್ಸ್ ಅಂತ, ನೆಕ್ಸ್ಟ್ ಬಂದು ಕನ್ನಡ ಅಂತ ಬರುತ್ತೆ. ಅಂದ್ರೆ ಇಲ್ಲಿ ನಾನು ಫೈಲ್ ನೇಮ್ ಸ್ಪೆಸಿಫೈ ಮಾಡಿದ್ರು ಅದು ಕೂಡ ಇಲ್ಲಿ ಬರುತ್ತೆ. ಸೊ ಗೆಟ್ ಬೇಸ್ ನೇಮ್ ಅಂತ ಹೇಳಿದ್ರೆ ನನಗೆ ಈ ಲಾಸ್ಟ್ ಏನಿರುತ್ತಲ್ಲ ಫೋಲ್ಡರ್ ಅಥವಾ ಫೈಲ್ ನೇಮ್ ಅದು ನನಗೆ ಡಿಸ್ಪ್ಲೇ ಮಾಡುತ್ತೆ. ಅಥವಾ ನನಗೆ ಅಕಸ್ಮಾತ್ ಏನಾದ್ರು ಈ ಲಾಸ್ಟ್ ಫೋಲ್ಡರ್ ಅಥವಾ ಫೈಲ್ ನೇಮ್ ಬೇಕು ಅಂದ್ರೆ ಒಂದು ಪಾತ್ ಅಲ್ಲಿ ನಾನು ಗೆಟ್ ಬೇಸ್ ನೇಮ್ ನ ಯೂಸ್ ಮಾಡ್ಕೋಬಹುದು. ಸರಿ, ನೆಕ್ಸ್ಟ್ ಗೆಟ್ ಡ್ರೈವ್ ನೇಮ್. ಗೆಟ್ ಡ್ರೈವ್ ನೇಮ್ ಅಂತ ಹೇಳಿದ್ರೆ ನಾನೊಂದು ಪಾತ್ ಸ್ಪೆಸಿಫೈ ಮಾಡಿದಾಗ ಅದರಲ್ಲಿ ಯಾವ ಡ್ರೈವ್ ನೇಮ್ ಇರುತ್ತೆ ಅದನ್ನ ನನಗೆ ಔಟ್ಪುಟ್ ಆಗಿ ಕೊಡುತ್ತೆ. ಅಂದ್ರೆ ಇವಾಗ fso ಡಾಟ್ ಗೆಟ್ ಡ್ರೈವ್ ನೇಮ್, ಆ ಪಾತ್ ನಾನು ಏನ್ ಸ್ಪೆಸಿಫೈ ಮಾಡ್ತೀನಿ, ಆ ಪಾತ್ ಯಾವ್ದು ನಾನು ಕೊಟ್ಟಿರ್ತೀನಲ್ಲ ಅದರಲ್ಲಿ ಯಾವ ಡ್ರೈವ್ ನೇಮ್ ಇರುತ್ತೆ ಅದು ನನಗೆ ಔಟ್ಪುಟ್ ಆಗಿ ಕೊಡುತ್ತೆ. ಬನ್ನಿ ನೋಡೋಣ ಇದನ್ನ ಹೆಂಗ್ ಮಾಡೋದು ಅಂತ. ಇಲ್ಲಿ ಪ್ರೋಗ್ರಾಮ್ ಬರ್ದೀನಿ ನಾನು ನೋಡಿ, ಗೆಟ್ ಡ್ರೈವ್ ನೇಮ್ ಅಂತೇಳಿ. ಇಲ್ಲಿ ಹೋದ್ರೆ ನನಗಿಲ್ಲಿ ನೋಡಿ ಒಂದು ಪಾತ್ ಕೊಟ್ಟಿದ್ದೀನಿ, ಸಿ ಪ್ರೋಗ್ರಾಮ್ ಫೈಲ್ಸ್ ಅಥವಾ ಯಾವ್ದೋ ಒಂದು. ಇದನ್ನ ರನ್ ಮಾಡಿದ್ರೆ ನೋಡಿ ಸಿ ಡ್ರೈವ್ ಅಥವಾ ಡ್ರೈವ್. ಇಲ್ಲಿ ನಾನು ಏನ್ ಕೊಟ್ಟಿರ್ತೀನಲ್ಲ ಇದು ಬರೀ ಡ್ರೈವ್ ನೇಮ್ ಅಷ್ಟೇ ಕೊಡುತ್ತೆ ನನಗೆ. ಸರಿ, ಹೋಗ್ಬಿಟ್ಟು ಇವಾಗ ಸಬ್ fso ಆಬ್ಜೆಕ್ಟ್ಸ್ ಗೆಟ್ ಡ್ರೈವ್ ನೇಮ್ ಅಂತ ಕೊಡ್ತೀನಿ. ಸೊ ಇದನ್ನ ಇಲ್ಲಿ ಕಾಪಿ ಮಾಡ್ಕೋಣ, ಡಿಕ್ಲರೇಷನ್ ಎಲ್ಲ ಸೇಮ್ ಇರುತ್ತೆ, ಅದಕ್ಕೆ ನಾನು ಕಾಪಿ ಪೇಸ್ಟ್ ಮಾಡ್ತೀನಿ. ಮೆಸೇಜ್ ಬಾಕ್ಸ್ fso ಡಾಟ್ ಗೆಟ್ ಡ್ರೈವ್ ನೇಮ್, ಇದನ್ನೇ ತಗೋಣ. ಇಲ್ಲಿ ಹೋಗ್ಬಿಟ್ಟು ಇಲ್ಲಿಂದ ಇಷ್ಟು ತಗೋಣ ಸಾಕು. ನಾನಿಲ್ಲಿ ಪೇಸ್ಟ್ ಮಾಡಿ ನೋಡಿ ಗೆಟ್ ಡ್ರೈವ್ ನೇಮ್ ಅಂತ ಕೊಟ್ಟೆ. ಇಲ್ಲಿ ಇವಾಗ ನನಗೆ ಜಿ ನಂದು ಸ್ಪೆಸಿಫೈಡ್ ಡ್ರೈವ್, ಈ ಪಾತಲ್ಲಿ ಜಿ ಬಂದು ನನಗೆ ಡ್ರೈವ್ ನೇಮ್. ರನ್ ಮಾಡಿದ್ರೆ ನೋಡಿ ಜಿ ಅಂತ ಬರುತ್ತೆ. ನಾನು ಇವಾಗ ಸಿ ಡ್ರೈವ್ ಕೊಟ್ಬಿಟ್ಟು ಇದನ್ನ ಕಾಪಿ ಮಾಡಿ ಇಲ್ಲಿ ಇದನ್ನ ನಾನು ಸಿ ಡ್ರೈವ್ ಅಂತ ಕೊಡ್ತೀನಿ ನೋಡಿ. ಇವಾಗ ನೋಡಿ ಅದೇ ಪಾತ್ ಬಟ್ ಡ್ರೈವ್ ನೇಮ್ ಚೇಂಜ್ ಇರುತ್ತೆ. ರನ್ ಮಾಡಿದ್ರೆ ಇದು ಸಿ ಡ್ರೈವ್, ಇದು ಸಿ ಡ್ರೈವ್, ಅದು ಜಿ ಡ್ರೈವ್. ಅಂದ್ರೆ ಇದು ಜಿ, ಇದು ಸಿ. ಈ ತರ ನನಗೇನಾದ್ರೂ ಅಕಸ್ಮಾತ್ ಡ್ರೈವ್ ನೇಮ್ ಬೇಕಂತ ಹೇಳಿದ್ರೆ ನಾನು ಜಿ ಅಥವಾ ಸಿ ಅಥವಾ ಯಾವ ಡ್ರೈವ್ ನಾನು ನೇಮ್ ಕೊಟ್ಟಿರ್ತೀನಿ ಒಂದು ಪಾತ್ ಅಲ್ಲಿ ಅದು ನನಗೆ ರಿಸಲ್ಟ್ ಆಗಿ ಬರುತ್ತೆ. ಸರಿ, ನೆಕ್ಸ್ಟ್ ಬಂದು ಗೆಟ್ ಡ್ರೈವ್ ಅಂತ ಹೇಳಿ. ಈ ಗೆಟ್ ಡ್ರೈವ್ ಫಂಕ್ಷನ್ ಏನ್ ಮಾಡುತ್ತೆ ಅಂದ್ರೆ ಒಂದು ಡ್ರೈವ್ ನಾನು ಏನ್ ಸ್ಪೆಸಿಫೈ ಮಾಡ್ತೀನಿ ಅದರದ್ದು ಪ್ರಾಪರ್ಟೀಸ್, ಅಂದ್ರೆ ಎಷ್ಟು ಸ್ಪೇಸ್ ಅವೈಲಬಲ್ ಇದೆ, ಟೋಟಲ್ ಸ್ಪೇಸ್ ಎಷ್ಟು, ಆ ಡ್ರೈವ್ ಸೈಜ್ ಎಷ್ಟು, ಆ ಡ್ರೈವ್ ಯಾವ ಪಾತ್ ಅಲ್ಲಿ ಇದೆ. ಸೊ ಈ ತರದ್ದು ನನಗೆ ಎಷ್ಟೊಂದು ಡೀಟೇಲ್ಸ್ ಬೇಕಂತ ಹೇಳಿದ್ರೆ ನನಗೆ ಗೆಟ್ ಡ್ರೈವ್ ಅಂತ ಏನಿದೆ ಈ ಫಂಕ್ಷನ್ ನ ಯೂಸ್ ಮಾಡಬಹುದು. ಹೆಂಗ್ ಯೂಸ್ ಮಾಡಬಹುದು ನೋಡಿ, ಅದರ ಸಿಂಟೆಕ್ಸ್ fso ಡಾಟ್ ಗೆಟ್ ಡ್ರೈವ್ ಪಾತ್ ಸ್ಪೆಸಿಫೈ ಮಾಡೋದು. ಪಾತ್ ಅಂದ್ರೆ ನಾನು ಡ್ರೈವ್ ಕೊಟ್ಟರೆ ಸಾಕು. ಇಲ್ಲಿ ನೋಡಿ, ಇಲ್ಲಿ ಪ್ರೋಗ್ರಾಮ್ ಬರ್ದಿದ್ದೀನಿ, ಇಲ್ಲಿ ಎಷ್ಟೊಂದು ಪ್ರಾಪರ್ಟೀಸ್ ಇದೆ. ನನಗೆ ಈ ಪ್ರಾಪರ್ಟೀಸ್ ಯಾವ್ದು ಬೇಕಾದ್ರೂ ನಾನು ಯೂಸ್ ಮಾಡ್ಕೋಬಹುದು. ಸೊ ಇದನ್ನ ಹೆಂಗ್ ಯೂಸ್ ಮಾಡೋದು, ಇಲ್ಲಿ ಹೋಗ್ತೀನಿ ನೋಡಿ, ಸಬ್ fso ಆಬ್ಜೆಕ್ಟ್ಸ್ ಗೆಟ್ ಡ್ರೈವ್, ಇಲ್ಲಿ ಇದನ್ನ ಯೂಸ್ ಮಾಡ್ಕೊಳ್ಳೋಣ. ಡಿಕ್ಲರೇಷನ್ ಮೆಸೇಜ್ ಬಾಕ್ಸ್, ಅಥವಾ ಫಸ್ಟ್ ಇದನ್ನ ಒಂದು ವೇರಿಯೇಬಲ್ ಅಲ್ಲಿ ಹಾಕೋಣ, ಡಿಮ್ obj drive as drive ಅಂತ. set obj drive equals fso dot get drive
ಒಂದು ಡ್ರೈವ್ ಸ್ಪೆಸಿಫೈ ಮಾಡೋಣ, ಹೆಚ್ ಡ್ರೈವ್ ಅಂತ ಕೊಟ್ಬಿಡೋಣ. ಇವಾಗ ನನಗೆ ಹೆಚ್ ಡ್ರೈವ್ ಪ್ರಾಪರ್ಟೀಸ್ ಎಲ್ಲ ಬೇಕು. ಏನ್ ಮಾಡ್ತೀನಿ, ಮೆಸೇಜ್ ಬಾಕ್ಸ್ obj ಡ್ರೈವ್ ಡಾಟ್ ಇಲ್ಲಿ ಹೋಗ್ಬಿಟ್ಟು ನಾನು ಇವಾಗ ಡ್ರೈವ್ ಲೆಟರ್ ಅಂತ ಕೊಡೋಣ. ಅಂದ್ರೆ ಡ್ರೈವ್ ಲೆಟರ್ ಏನಿದೆ ರನ್ ಮಾಡಿದ್ರೆ ನೋಡಿ ಹೆಚ್ ಡ್ರೈವ್ ಅಂತ ಬಂತು. ನನಗೆ ಇನ್ನೂ ಬೇರೆ ಪ್ರಾಪರ್ಟೀಸ್ ಬೇಕು. ಕಾಪಿ ಮಾಡ್ಕೊಂಡು ಪೇಸ್ಟ್ ಮಾಡ್ತೀನಿ ಡಾಟ್. ಓಕೆ, ಇಲ್ಲಿ ಹೋಗ್ಬಿಟ್ಟು ಇವಾಗ ಎಷ್ಟು ಫ್ರೀ ಸ್ಪೇಸ್ ಇದೆ ಅಂತ ಕೊಡ್ತೀನಿ ನೋಡಿ. ಡ್ರೈವ್ ನೇಮ್ ಇದು ಇಷ್ಟು ಫ್ರೀ ಸ್ಪೇಸ್ ಇದೆ. ಸರಿ, ಇದಕ್ಕೆ ಟೋಟಲ್ ಸೈಜ್ ಎಷ್ಟು ಆ ಡ್ರೈವ್ದು? ಇಲ್ಲಿ ಹೋಗ್ಬಿಟ್ಟು ಇಲ್ಲಿ ಟೋಟಲ್ ಸೈಜ್ ಅಂತ ಇರುತ್ತೆ ನೋಡಿ. ರನ್. ಇದು ಬಂದು ಟೋಟಲ್ ಸೈಜ್, ಅಂದ್ರೆ ಈ ಡ್ರೈವ್ದು ಟೋಟಲ್ ಸೈಜ್ ಇರುತ್ತೆ. ಸೊ ಈ ರೀತಿ ನಾನು ಇಲ್ಲಿ ಹೋಗ್ಬಿಟ್ಟು ಮೆಸೇಜ್ ಬಾಕ್ಸ್ obj ಡ್ರೈವ್ ಡಾಟ್, ನನಗೆ ಇಲ್ಲಿ ಎಷ್ಟೊಂದು ಪ್ರಾಪರ್ಟೀಸ್ ಇದೆ, ನನಗೆ ಯಾವ ಪ್ರಾಪರ್ಟೀಸ್ ಬೇಕಾದ್ರೂ ನಾನು ಇಲ್ಲಿ ಸ್ಪೆಸಿಫೈ ಮಾಡಿ ಆ ರಿಸಲ್ಟ್ಸ್ ನ ತಗೋಬಹುದು. ಇಲ್ಲಿ ಹೋಗ್ಬಿಟ್ಟು ನಾನು ನೋಡಿ ಪಾತ್ ಅಂತ ಕೊಡ್ತೀನಿ, ಅದ್ರ ಪಾತ್ ಏನಿದೆ ಅದು ತೋರಿಸಿ, ಡ್ರೈವ್ ನೇಮ್ ಮತ್ತೆ ಸ್ಪೇಸ್ ಮತ್ತೆ ಪಾತ್. ಸೊ ಈ ರೀತಿ ನಾನು ಈ ಡ್ರೈವ್ ಫಂಕ್ಷನ್ಸ್ ನ ಯೂಸ್ ಮಾಡ್ಕೋಬಹುದು. ಸೊ ಇದು ಒಂದು fs ಆಬ್ಜೆಕ್ಟ್ಸ್ ಅಲ್ಲಿ ಇರುವಂತ ಡ್ರೈವ್ ಫಂಕ್ಷನ್ಸ್. ನೆಕ್ಸ್ಟ್ ಚಾಪ್ಟರ್ ಅಲ್ಲಿ ಫೋಲ್ಡರ್ಸ್ ಮೇಲೆ ಯಾವ ರೀತಿ ವರ್ಕ್ ಮಾಡಬಹುದು, ಈ fso ಆಬ್ಜೆಕ್ಟ್ಸ್ ಯೂಸ್ ಮಾಡಿ ಫೋಲ್ಡರ್ಸ್ ಮೇಲೆ ಯಾವ ರೀತಿ ಯೂಸ್ ಮಾಡಬಹುದು, ಏನೇನೆಲ್ಲ ಫಂಕ್ಷನ್ಸ್ ಯೂಸ್ ಮಾಡಬಹುದು ಅಂತ ನೆಕ್ಸ್ಟ್ ಚಾಪ್ಟರ್ ಅಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ನಿಮ್ಗೆ ಈ ವಿಡಿಯೋ ಏನಾದ್ರೂ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ನೋಡೋದಕ್ಕೆ ತುಂಬಾ ಧನ್ಯವಾದಗಳು.